Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತಿನ ವಿಡಿಯೋಲಿ ನಾನು ಬ್ಯೂಟಿ ಟಿಪ್ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಆಬ್ವಿಯಸ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಲೈಕ್ ಯಾವ ಥರ ನಾವು ಮಾಯ್ಶ್ಚರೈಸರ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಆಯಿಲಿ ಸ್ಕಿನ್ಗಾಗಿರ್ಬೋದು ಅಥವಾ ಡ್ರೈ ಸ್ಕಿನ್ಗಾಗಿರ್ಬೋದು ಅಥವಾ ಕಾಂಬಿನೇಷನ್ ಸ್ಕಿನ್ಗಾಗಿರ್ಬೋದು, ಓಕೆನಾ. ಸೊ ಆ ಬೇಸಿಸ್ ಮೇಲೆ ಇವತ್ತು ವಿಡಿಯೋ ಇರುತ್ತೆ. ಆ ಬೇಸಿಸ್ ಮೇಲೆ ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಆದರೆ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡದಿರೋ ವೀಡಿಯೋನ ಶುರು ಮಾಡೋಣ ಬನ್ನಿ. ಸೊ ಯೂಶ್ವಲಿ ನಮಗೆ ಗೊತ್ತಿರೋದೇನು, 3 ಸ್ಕಿನ್ ಟೈಪ್ ಇರುತ್ತೆ. ಒಂದು ಡ್ರೈ ಸ್ಕಿನ್ನು, ಒಂದು ಆಯಿಲಿ ಸ್ಕಿನ್ನು, ಇನ್ನೊಂದು ಕಾಂಬಿನೇಷನ್ ಸ್ಕಿನ್ನು. ಸೊ ಇವತ್ತಿನ ವಿಡಿಯೋಲಿ ಕಾಂಬಿನೇಷನ್ ಸ್ಕಿನ್ ಬಗ್ಗೆ ಮಾತಾಡೋಣ, ಓಕೆನಾ. ಸೊ ಕಾಂಬಿನೇಷನ್ ಸ್ಕಿನ್ ಅಂದರೆ, ಸೊ ನಮ್ಮದು ಕಾಂಬಿನೇಷನ್ ಸ್ಕಿನ್ನು. ನನಗೆ ಇಲ್ಲಿ ನೋಸ್ ಮೇಲೆ ಆಯಿಲ್ ಆಗಿರುತ್ತೆ, ಅಥವಾ ಇಲ್ಲಿ ಫೋರ್ ಹೆಡ್ ಮೇಲೆ ಆಯಿಲ್ ಆಗಿರುತ್ತೆ, ಆ್ಯಂಡ್ ಮಿಕ್ಕಿದ ಈ ಪೋರ್ಷನ್ಸ್ ಎಲ್ಲ ಡ್ರೈ ಆಗಿರುತ್ತೆ. ಸೊ ದ್ಯಾಟ್ ಮೀನ್ಸ್ ಇಟ್ಸ್ ಅ ಕಾಂಬಿನೇಷನ್ ಸ್ಕಿನ್ ಅಂತ, ಓಕೆನಾ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಯಾವುದಾದ್ರು ರಾಂಗ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ, ಸೊ ನಮ್ಗೆ ಆ್ಯಕ್ಚುಲಿ ಸ್ವಲ್ಪ ನಾವು ಸ್ವೆಟ್ ಆಗಿದ ತಕ್ಷಣ ಅದೆಲ್ಲ ಫುಲ್ಲು ಒಂಥರ ಏನಂತಾರೆ ಆಗೋದಾಗಿರಲಿ, ಸೊ ಈ ಥರದ್ದೆಲ್ಲನೂ ನಾವು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ. ಸೊ ನಾರ್ಮಲ್ ಸ್ಕಿನ್ಗೆ ಲೈಕ್ ಇದೆ ಅಂತ ಒಂದು ಸೆಟ್ ಮಾಡ್ಬಿಡ್ಬೋದು, ಬಟ್ ಡ್ರೈ ಸ್ಕಿನ್ಗೂ ಒಂಥರ ಓಕೆ, ಬಟ್ ಕಾಂಬಿನೇಷನ್ ಸ್ಕಿನ್ನು ಲೈಕ್ ತುಂಬ ಒಂಥರ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ನಾವು ಯಾವುದು ಸೂಟೇಬಲ್ ಆಗುತ್ತೆ, ಯಾವುದು ಸೂಟೇಬಲ್ ಆಗಲ್ಲ. ಆ್ಯಂಡ್ ಒಂದು ಟೈಮಲ್ಲಿ ನಮ್ಗೆ ಸೂಟ್ ಆಗುತ್ತೆ, ಇನ್ನೊಂದು ಸೀಸನ್ ವೈಸ್ ಹೇಳ್ತೀನಿ, ಒಂದು ಸೀಸನ್ ವೈಸಲ್ಲಿ ಸೂಟ್ ಆಗುತ್ತೆ, ಇನ್ನೊಂದು ಸೀಸನ್ ವೈಸಲ್ಲಿ ಸೂಟ್ ಆಗಲ್ಲ. ಸೊ ತುಂಬಾ ಸ್ವಲ್ಪ ಕಷ್ಟ ಮ್ಯಾನೇಜ್ ಮಾಡೋದು ಕಾಂಬಿನೇಷನ್ ಸ್ಕಿನ್ಗೆ. ಸೊ ಆ ಟೈಮಲ್ಲಿ ನಾವು ಎಷ್ಟೇ ನಾವು ಹುಡುಕಿ ನೋಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಮಾಯ್ಶ್ಚರೈಸರ್ ಹುಡುಕಿದ್ರು ಲೈಕ್ ಇಲ್ಲ ನಮ್ಗೆ ಇವಾಗ ಆಗ್ತಿಲ್ಲ, ನಮಗೆ ನಾವು ಮಾಯ್ಶ್ಚರೈಸರ್ ಹಾಕಿದ್ದೀವಿ, ನಾವು ಫ್ರೆಶ್ ಅಪ್ ಆಗಿ ಬಂದು ನಾವು ಇನ್ನೊಂದು ಸರಿ ಮಾಯ್ಶ್ಚರೈಸರ್ ಹಾಕೊಳ್ತೀವಿ ಅಂದ್ರೂ ಸೊ ಸಮ್ಟೈಮ್ಸ್ ಆಯಿಲ್ ಬಿಟ್ಕೊಳ್ಳೋದಾಗಿರಲಿ, ಅಂಟಾಗದಾಗಲಿ, ಇದನ್ನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಸೊ ರೀಸೆಂಟಾಗಿ ನನ್ನ ಕಾಂಬಿನೇಷನ್ ಸ್ಕಿನ್ಗೆ ಸ್ಪೆಷಲಿ ನನಗೆ ಸೂಟಾಗಿ ಸೊ ನನ್ನ ಸ್ಕಿನ್ ಟೈಪ್ ಇರೋ ಥರ ಕಾಂಬಿನೇಷನ್ನೇ. ಸೊ ಬೇರೆಯವರು ಇರಬೇಕು ಅಂತೇನಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಆಯಿತಾ. ಸೊ ನನಗೆ ಸೂಟೇಬಲ್ ಆಗಿದೆ. ಸೊ ಯೂಶ್ವಲಿ ನನ್ನ ಪ್ರೀವಿಯಸ್ ವೀಡಿಯೋಲೆಲ್ಲ ನೀವು ನೋಡಿರ್ಬೋದು ನಾನು ಮಾಯ್ಶ್ಚರೈಸರ್ ಯಾವ್ದು ನಾನು ಯೂಸ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಯೂಸ್ ಮಾಡ್ತಿರೋದು ಕಾಂಬಿನೇಷನ್ ಸ್ಕಿನ್ಗೆ. ಸೊ ನನಗೆ ಸೋ ಫಾರ್ ದಿ ಬೆಸ್ಟ್ ಅಂತ ನನಗೆ ಅನಿಸಿದ್ದು ಇದು ಪಾಂಡ್ಸ್ದು ಮಾಯ್ಶ್ಚರೈಸರು. ಇದು ನನಗೆ ತುಂಬಾ ಹೆಲ್ಪ್ ಆಗ್ತಿದೆ. ಆ್ಯಂಡ್ ನನಗೆ ಇದು ಯಾವುದು ಗೊತ್ತಾ, ಸೂಪರ್ ಲೈಟ್ ಜೆಲ್ಲು. ಸೊ ಆಲ್ಮೋಸ್ಟ್ ನಾನು ಚಿಕ್ಕ ಡಬ್ಬಿ ತೊಗೊಂಡಿದ್ದೆ. ಫಸ್ಟು ನಾನು ಏನೇ ಪ್ರಾಡಕ್ಟ್ ತೊಗೊಂಡ್ರು ಫಸ್ಟು ಚಿಕ್ಕ ಡಬ್ಬಿ ತೊಗೊಂಡು ಟ್ರೈ ಮಾಡ್ತೀನಿ. ಅದು ನನಗೆ ಸೂಟೇಬಲ್ ಆಗಿ ನನಗೆ ಕಂಫರ್ಟಬಲ್ ಇದೆ, ಚೆನ್ನಾಗಿದೆ ಅಂತ ಅನಿಸಿದ್ರೆ ಮಾತ್ರ ನಾನು ದೊಡ್ಡ ಪ್ಯಾಕೆಟ್ಗೆ ಹೋಗೋದು. ಆ್ಯಂಡ್ ಅದು ಕಂಪ್ಲೀಟಾಗಿ ಇದು ಆಲ್ಮೋಸ್ಟ್ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ಅಷ್ಟು ಬೇಗ ಖಾಲಿ ಆಗೋದಿಲ್ಲ. ಸೊ ಪ್ರಾಬಬ್ಲಿ ಇನ್ 1.5 months 1 monthಲ್ಲಿ ಖಾಲಿ ಆಗೋಗುತ್ತೆ. ಸೊ ಯೂಶ್ವಲಿ ನಾನು ನೆಕ್ಸ್ಟ್ ಟೈಮು ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ, ಬಿಕಾಸ್ ಇದು ರೀಸನಬಲ್ಲು ಇದೆ. ಇದು 240 rupees. ಸೊ ರೀಸನಬಲ್ ಆಗಿದೆ. ಸೊ ನಾನು ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 3-4 months 6 months ಅಂತ ಅಂದ್ಕೊಳ್ಳಿ. ಇದು ಬೆಳಗ್ಗೆ ನೀವು ಅಪ್ಲೈ ಮಾಡ್ಕೊಳ್ತೀನಿ, ಆ್ಯಂಡ್ ಈವ್ನಿಂಗ್ ರಾತ್ರಿನೂ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಸೊ ನನಗೆ ಜಿಡ್ಡಾಗಿದ್ದಾಗಿರಲಿ, ಅದಕ್ಕೆ ಸ್ವೆಟ್ ಬಂದಾಗ ಅದು ಬೆವರೋದು, ಆ್ಯಂಡ್ ಇದನ್ನೆಲ್ಲ ಮಾಯ್ಶ್ಚರೈಸರ್ ನನಗೊಂಥರ ಅಂಟಾಗೋದು, ಸೊ ಇದನ್ನೆಲ್ಲ ನನಗೇನು ಫೀಲ್ ಆಗಿಲ್ಲ. ಸೊ ಇವಾಗಲೂ ಅಷ್ಟೇ ನಾನು ಇದನ್ನೇ ಮಾಯ್ಶ್ಚರೈಸರ್ ಹಾಕಿರೋದು. ನಾನು ಫೌಂಡೇಶನ್ ಎಲ್ಲ ಏನೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಹಾಕಿ ಸ್ವಲ್ಪ ಪೌಡರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದನ್ನ ಬಿಟ್ಟು ನಾನು ಬೇರೆ ಏನು ಕಾಜಲ್ ಹಾಕ್ಕೊಂಡಿದ್ದೀನಿ, ಲಿಪ್ಸ್ಟಿಕ್ ಸ್ವಲ್ಪ ಲೈಟಾಗಿ ಅಷ್ಟೇ. ಸೊ ಇದನ್ನ ಬಿಟ್ಟು ನಾನು ಬೇರೆ ಏನು ನಾನು ಅಪ್ಲೈ ಮಾಡ್ಕೊಂಡಿಲ್ಲ. ಸೊ ನನಗೆ ಇದು ತುಂಬಾ ಸೂಟಬಲ್ ಆಗಿದೆ. ಆ್ಯಂಡ್ ಇವ್ರು ಹೇಳ್ದಂಗೆ ಇದು ಸೂಪರ್ ಲೈಟ್ ಜೆಲ್ ಅಂತ ಹೇಳ್ದಂಗೆ ನಿಜವಾಗ್ಲೂ ಒಂಥರ ನೀವು ಒಂದು ಕಡೆ ನೀವು ಹಾಕಿದ ತಕ್ಷಣ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಆ್ಯಂಡ್ ನಿಮಗೆ ಅದು ಒಂಥರ ನಾವು ಬೇರೆ ಮಾಯ್ಶ್ಚರೈಸರ್ ಹಾಕಿದ್ರೆ ನಿಮಗೆ ಲೈಕ್ ಸ್ಟಿಕ್ಕಿ ಆಗೋದಾಗಿರ್ಬೋದು, ಅಥವಾ ಆಯಿಲಿ ಟೈಪ್ ಬರೋದಾಗಿರ್ಬೋದು. ಸೊ ಇದರಲ್ಲಿ ಏನೂ ಆಗೋದಿಲ್ಲ. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ಇದನ್ನು ಹಾಕಿದ್ದೀವಿ ಅಂತ ನಮಗೆ ಅನಿಸೋದೇ ಇಲ್ಲ. ಸೊ ನಾನು ಕಾಂಬಿನೇಷನ್ ಸ್ಕಿನ್ಗೆ ಡೆಫಿನೆಟ್ಲಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಫಸ್ಟು ಸಣ್ಣ ಡಬ್ಬಿ ತೊಗೊಂಡು ನೀವು ಟ್ರೈ ಮಾಡಿ, ಓಕೆನಾ. ಸೊ
ಲೈಕ್ ಆವಾಗಲೇ ನಾನು ಹೇಳ್ದಂಗೆ ಸೊ ಎಲ್ಲರ ಸ್ಕಿನ್ ಟೈಪು ಬೇರೆ ಬೇರೆ ಥರ ಇರುತ್ತೆ. ಸೊ ನನ್ನ ಸ್ಕಿನ್ ಟೈಪ್ ಇರೋ ಥರ ಕಾಂಬಿನೇಷನ್ ಸ್ಕಿನ್ನೇ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಬೇರೆಯವ್ರಿಗೂ ಅದೇ ಥರ ಇರಬೇಕು ಅಂತ ಏನಿಲ್ಲ. ಸೊ ಒಂದು ಚಿಕ್ಕ ಡಬ್ಬಿನ ತೊಗೊಂಡು ಯೂಸ್ ಮಾಡಿ. ಪ್ರಾಬಬ್ಲಿ ಐ ಗೆಸ್ ಅದು ಒಂದು 100 ರೂಪೀಸ್ ಒಳಗಡೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶೋರ್, ನಾನು ಚಿಕ್ಕ ತೊಗೊಂಡಿದ್ದೆ ಯಾವುದು ಅಂತ ಮರ್ತೋಗಿದೆ. ಸೊ ನೋಡಿ ಅದನ್ನು. ಸೊ ನಿಮ್ಗೆ ಅದು ಸೂಟೇಬಲ್ ಆಯಿತು, ತುಂಬ ಚೆನ್ನಾಗಿದೆ, ನಿಮ್ಗೆ ಅದು ವರ್ಕೌಟ್ ಆಗ್ತಿದೆ, ನಿಮಗೇನು ಪ್ರಾಬ್ಲಮ್ ಆಗ್ತಿಲ್ಲ, ಕಂಫರ್ಟಬಲ್ ಆಗಿದ್ದೀರಾ ಅಂತಂದರೆ ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದನ್ನು ನೀವು ದೊಡ್ಡದು ಈ ಥರ ದೊಡ್ಡದು ನೀವು ಮನೇಲಿಟ್ಟು ಅಥವಾ ಚಿಕ್ಕದು ಯಾವುದಾದ್ರೂ ನೀವು ಪಾಕೆಟ್ ಫ್ರೆಂಡ್ಲಿ ಆಗೂ ಇದೆ, ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗ್ಬೋದು, ಆಫೀಸಿಗೆ ತೊಗೊಂಡೋಗ್ಬೋದು. ಆ್ಯಂಡ್ ಕಾಲೇಜಿಗೆ ಪರ್ಮಿಷನ್ ಇದ್ದರೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ನವಡೇಸ್ ಎಲ್ಲಿ ಸ್ಕೂಲಲ್ಲೇ ಸ್ಕೂಲ್ ಮಕ್ಕಳೆಲ್ಲ ಎಲ್ಲ ಲಿಪ್ಸ್ಟಿಕ್ ಅಂತೆ, ಫೌಂಡೇಶನ್ ಅಂತೆ ಇದು ಅದೆಲ್ಲ ತೊಗೊಂಡೋಗ್ತಾರೆ. ಸೊ ನೋಡಿ ನಿಮಗೆಲ್ಲನೂ ಚೆನ್ನಾಗಿ ಅನಿಸಿದ್ರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ರೆಕಮೆಂಡ್ ಮಾಡ್ತೀನಿ ನಾನು. ಕಾಂಬಿನೇಷನ್ ಸ್ಕಿನ್ಗೆ ಇದು ಪಾಂಡ್ಸ್ ಅವರ ಸೂಪರ್ ಲೈಟ್ ಜೆಲ್ ಕಾಂಬಿನೇಷನ್ ಸ್ಕಿನ್ಗೆ ಮಾಯಿಶ್ಚರೈಸರ್ ತುಂಬಾ ಚೆನ್ನಾಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗಿದೆ. ಸೊ ಯೂಶ್ವಲಿ ನಾನು ಇದನ್ನು ಟ್ರೈ ಮಾಡೋದಕ್ಕಿಂತ ಮುಂಚೆ ಸೊ ತುಂಬ ಯೂಸ್ ಮಾಡ್ತಿದ್ದೆ. ಲೈಕ್ ಹಿಮಾಲಯ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ ಅಷ್ಟೇ. ಅದನ್ನು ಬಿಟ್ಟು ನಾನು ಜಾಸ್ತಿ ಎಲ್ಲ ನನ್ನ ಸ್ಕಿನ್ಗೆ ನಾನು ಯಾವತ್ತೂ ನಾನು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗೋಲ್ಲ. ಬಿಕಾಸ್ ಅದು ರಿಯಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ ಅಂತೇಳಿ ಒಂದು ಸ್ವಲ್ಪ ದಿನ ನಾನು ಹಿಮಾಲಯ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೆ. ಅದು ನನಗೆ ಅಷ್ಟು ಸೂಟೇಬಲ್ ಅಂತ ಅನಿಸಿಲ್ಲ. ಆಯಿಲಿ ಬಿಟ್ಕೊಳ್ಳೋದಾಗಿರ್ಬೋದು ಅಥವಾ ಜಿಡ್ ಆಗೋದು ಸೊ ಆ ಥರದ್ದು ಆಗ್ತಾಯಿತ್ತು. ಸೊ ಸರಿ ಅಂಥೇಳಿ ಸ್ಟಾಪ್ ಮಾಡಿ. ಸೊ ಇದು ಆವಾಗ ರೀಸೆಂಟಾಗಿ ಬಂದಿತ್ತು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಅಂತ. ಆ್ಯಂಡ್ ಪಾಂಡ್ಸ್ ಆಬ್ವಿಯಸ್ಲಿ ಅದು ಬ್ರ್ಯಾಂಡೆಡ್ ಅಲ್ವಾ. ಸೊ ನೋಡೋಣ, ಟ್ರೈ ಮಾಡೋಣ. ಇದಕ್ಕಿಂತ ಮುಂಚೆನೂ ನಾನು ನಾರ್ಮಲಾಗಿ ಪಾಂಡ್ಸ್ ಬರ್ತಿತ್ತಲ್ಲ, ನಾನು ಅದನ್ನು ಏನೂ ಟ್ರೈ ಮಾಡಿರಲಿಲ್ಲ. ಅದನ್ನು ಸ್ವಲ್ಪ ಆಯಿಲಿ ಥರ ಇತ್ತು. ಪ್ರಾಬಬ್ಲಿ ಡ್ರೈ ಸ್ಕಿನ್ ಅವ್ರು ಅದನ್ನು ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್. ಸೊ ಟ್ರೈ ಮಾಡಿ ನೋಡಿ. ಬಟ್ ಕಾಂಬಿನೇಷನ್ ಸ್ಕಿನ್ಗೆ ಮಾತ್ರ ಇದು ಮಾತ್ರ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ, ಓಕೆನಾ. ಸೊ ಟ್ರೈ ಮಾಡಿ ಇರ್ರೆಸ್ಪೆಕ್ಟಿವ್ ಆಫ್ ಸೀಸನ್. ನಾನು ಸಮ್ಮರ್ ಸೀಸನಲ್ಲೂ ಇದನ್ನೇ ಯೂಸ್ ಮಾಡ್ತಿರೋದು, ಇವಾಗ ಮಳೆಗಾಲದೂ ಇದನ್ನೇ ಯೂಸ್ ಮಾಡ್ತಿರೋದು. ಆ್ಯಂಡ್ ವಿಂಟರ್ ಸೀಸನ್ಗೂ ಡೆಫಿನೆಟ್ಲಿ ನಾನು ಇದನ್ನೇ ಯೂಸ್ ಮಾಡೋದು, ಬೇರೆ ಯಾವುದೂ ನಾನು ಚೇಂಜ್ ಮಾಡೋದಿಲ್ಲ. ಸೊ ಇದಕ್ಕಿಂತ ಯಾವುದಾದ್ರು ಬೆಟರ್ ಬಂದಾಗ ಅವಾಗ ಯೋಚನೆ ಮಾಡ್ತೀನಿ ಹೊರತು, ಬಟ್ ಸದ್ಯಕ್ಕೆ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೆ ಬೆಸ್ಟ್ ಆಗಿದೆ, ಯೂಸ್ ಮಾಡಿ, ಓಕೆನಾ. ಸೊ ನೀವು ಮಾರ್ನಿಂಗ್ ಆ್ಯಂಡ್ ನೈಟ್ 2 ಟೈಮು ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಸೊ ಇಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಎಸ್, ಆ್ಯಂಡ್ ಅಫ್ಕೋರ್ಸ್ ಅದರ ಜೊತೆಗೆ ನಾವು ಬರೀ ಕ್ರೀಮ್ ಅಪ್ಲೈ ಮಾಡೋದಲ್ಲ, ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕು. ಸೊ ಹೆಲ್ತಿಯಾಗಿ ಊಟ ಮಾಡಬೇಕು. ಆಚೆ ಕಡೆ ಜಂಕ್ಸ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿ. ಬಿಕಾಸ್ ವಿ ಡೋಂಟ್ ನೋ ಅವ್ರು ಯಾವ ಬಜ್ಜಿ ಬೋಂಡ, ಇವಾಗ ಮಳೆ ಕಾಲದಲ್ಲಂತೂ ಬಜ್ಜಿ ಬೋಂಡ ಜಾಸ್ತಿ ತಿಂತೀವಿ, ಯಾವ ಎಣ್ಣೆ ಮಾಡಿರ್ತಾರೆ ಗೊತ್ತಿಲ್ಲ. ಸೊ ನೋಡಿ, ಯಾವಾಗ ನಾನು ತಿನ್ನಲೇಬಾರ್ದು ಅಂತ ಹೇಳಲ್ಲ, ಸಮ್ಟೈಮ್ಸ್ ಇಟ್ಸ್ ಓಕೆ. ಎಲ್ಲನೂ ತಿಂದು ನಮ್ಗೆ ಅಭ್ಯಾಸ ಇರಬೇಕು. ಸೊ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಅಂತೆಲ್ಲ ಅಷ್ಟನ್ನೆಲ್ಲ ಸೆನ್ಸಿಟಿವ್ ಆಗೆಲ್ಲ ಇರಬಾರ್ದು. ಎಲ್ಲನೂ ರುಚಿ ನೋಡಿರಬೇಕು, ತಿನ್ನಬೇಕು. ಬಟ್ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೇಕು. ಸೊ ಅಷ್ಟು ನಾನು ಸಜೆಷನ್ ಮಾಡ್ತೀನಿ. ಸೊ ನೋಡಿ, ತೊಗೊಂಡು ಯೂಸ್ ಮಾಡಿ, 100% ನಿಮಗೆಲ್ಲ ಯೂಸ್ ಆಗುತ್ತೆ. ಸೊ ಅಷ್ಟೇ ನಾನು ಈ ವಿಡಿಯೋಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಇದ್ದು, ಬಿಕಾಸ್ ನಾನು ಯೂಸ್ ಮಾಡ್ತಿದ್ದೀನಲ್ಲ, ಸೊ ನನಗೆ ಗೊತ್ತು ಅದು ಹೇಗೆ ವರ್ಕೌಟ್ ಆಗ್ತಿದೆ ಅಂತ. ಸೊ ಕಣ್ಮುಚ್ಕೊಂಡು ತೊಗೊಳ್ಳಿ, ಟ್ರೈ ಮಾಡಿ ನೋಡಿ. ಟ್ರೈ ಆಗಿಲ್ಲ ಅಂತ ಹೇಳಿದ್ರೆ ದೆನ್ ಇಟ್ಸ್ ಅಪ್ ಟು ಯು. ಆಮೇಲೆ ನೀವು ಬೇರೆ ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು, ಓಕೆನಾ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮ ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.